ಫುಲ್ ಬಾಟ್ಲು ವಿಸ್ಕಿ ಈಗ ಕುಡ್ದಂಗಾಗದ. ಎಲ್ಲ ಹೊರಟಂಗಿದೆ ಸವಾರಿ. ಕೈಗೆ ಬಾಯ್ ಅದೇ ಎರಡನೇ ಮಗನ ಮನೆಗೆ ಹೊರಟಿದ್ದೆ ನಾನು. ಏನ ಅಪ್ಪನ 1 ವರ್ಷ ನೋಡ್ಕೊಂಡೆ, ಇನ್ನೊಂದ್ ವರ್ಷ ನೀನ್ ನೋಡ್ಕೊ. 2 ವರ್ಷ ನಾನ್ ನೋಡ್ಕೊಂಡಿದೀನಿ, ಇನ್ನೊಂದ್ ವರ್ಷ ನೀನ್ ನೋಡ್ಕೊ. ಮೆತ್ತಗ್ ಮಾತಾಡು, ಅಪ್ಪ ಅಲ್ಲೇ ಕುಂತವ್ರೆ. ನಮ್ ಮಕ್ಳು ಹಂಗೆ ಮಾತಾಡೋದು. ಅಪ್ಪನ ಮನೇಲಿ ಬಿಟ್ಟು ನಾ ಕೆಲ್ಸಕ್ಕೆಲ್ಲ ಹೋಗಕ್ ಆಗಲ್ವೋ? ಗುರು ನಮ್ ಫ್ಯಾಮಿಲಿ ಮ್ಯಾಟ್ರ್ ಒಳಗೆ ನೀನ್ ಬರಕ್ ಹೋಗ್ಬೇಡ. ಇವಾಗ ಏನ್ ಮಾಡ್ಬೇಕಂತ ಹೇಳ್ತೀಯ? ರುದ್ರಾಶ್ರಮಕ್ಕೆ ಗುರು, ನಿಂಗ್ ರುದ್ರಾಶ್ರಮ ಗೊತ್ತು ತಾನೆ? ಗೊತ್ತು. ಏನ್ ಶೆಟ್ರೆ ಇದು? ಅಪ್ಪನ್ ಸೇರ್ಸೋ ವ್ಯವಸ್ಥೆ ಮಾಡಿ ಅಣ್ಣ. ನಿಮ್ ಮನೆದು ಆಸ್ತಿ ಮತ್ತೆ ಗಾಡಿ 2 ರುದ್ರಾಶ್ರಮ ಕೊಡ್ತೀರಾ? ಯಾಕೋ? ವಯಸ್ಸಾದ್ಮೇಲೆ ನಂದು ಹಿಂಗೆ ಇರ್ಬೇಕಲ್ಲ ಶೆಟ್ರೆ. ರುದ್ರಾಶ್ರಮಕ್ಕೆ ಆಸ್ತಿ ಕೊಡಿ ಅಂತ ಹೇಳಿದ್ರೆ ಮೈಕೈ ಮುಡ್ತೀರಾ, ಅದೇ ಅಪ್ಪನ ಕಳಿಸ್ಬೇಕಾದ್ರೆ ಮೆತ್ತು ಹೇಳ್ತೀರಾ. ಮತ್ತೆ ನೀನ್ ಜಾಬ್ ಸಿಗೋಕ್ಕಿಂತ ಮುಂಚೆ ಖರ್ಚು ಮಾಡ್ತಿದ್ದೆ ಲಕ್ಷ ಗಟ್ಟಲೆ. ಯಾವೊಂದು ದುಡ್ಡದು? ನಿಮ್ಗೆ ಒಂದು ಜಾಬ್ ಸಿಕ್ತಲ್ಲ, ಆ ಜಾಬ್ ಯಾರೋ ಕೊಡ್ಸಿದ್ದು? ಇವತ್ತು ನೀವಿಬ್ರು ಬ್ಯುಸಿ ಅಂತಿದ್ದೀರಾ. ನಿಮ್ಮ ಅಮ್ಮ ತೀರೋದಾಗ ನಿಮ್ಮಪ್ಪ ಹೊರಗಡೆ ಕೆಲಸ ಮಾಡ್ಕೊಂಡು ನಿಮ್ಮನ್ನ ಸಾಕಿದ್ರಲ್ಲ, ಅವತ್ತು ಅವ್ರಿಗೆ ಏನು ಬ್ಯುಸಿ ಲೈಫ್ ಇಲ್ಲಾಗಿತ್ತ? ಕಿತ್ತಾಡ್ಬೇಡ್ರು, ನನಗೆ ವೃದ್ಧಾಶ್ರಮಕ್ಕೆ ಸೇರಿಸೋಣ. ಅಪ್ಪ ಅಮ್ಮನ ವೃದ್ಧಾಶ್ರಮ ಕಳಿಸ್ಬಿಟ್ರು ಮಕ್ಕಳ. ಇಲ್ಲಪ್ಪ, ನಿಮ್ಮೆಲ್ಲ ಭಾರ ಆಗೋದಿಲ್ಲ. ತಪ್ಪಾಯ್ತಪ್ಪ, ನಮ್ ಜೊತೆಗೆ ಇರ್ರಿಯಪ್ಪ, ನಾವ್ ನೋಡ್ಕೊ. ಕಷ್ಟನ ಸುಖನೋ ಅವ್ರ ಹೆಗಲ ಮೇಲೆ ನಿಮ್ಮನ್ನ ಕೂರ್ಸ್ಕೊಂಡು ಈ ಪ್ರಪಂಚ ತೋರಿಸಿದ್ರು. ಅದೇ ಪ್ರಪಂಚದಲ್ಲಿ ನೀವು ಬ್ಯುಸಿ ಆದ್ರಿ ಅಂದ್ ಮಾತ್ರಕ್ಕೆ ನಿಮ್ ಪ್ರಪಂಚ ತೋರಿಸಿದ ವ್ಯಕ್ತಿನ ದೂರ ಮಾಡೋಷ್ಟು ಬ್ಯುಸಿ ಆಗ್ಬೇಡಿ.